ಆ ಕೋತಿ ಕೈನಿಂದ ಪ್ರಾಣ ಉಳಿಸ್ಕೊಂಡ್ಬಿಟ್ವಿ. ನಮ್ಮಿಬ್ರು ಪ್ರಾಣ ಉಳಿತಲ್ಲ, ಅಷ್ಟೇ ಸಾಕು. ನಾನು ಹೇಳ್ತಿಲ್ಲ ನಿಜ, ನನ್ ಮಾತು ನಂಬಿ. ನನ್ ಕೊಲೆ ಮಾಡಕ್ ಪ್ರಯತ್ನ ಪಟ್ಟ ನಾಗರಾಜನಿಗೂ ಜಾನಕಿ ಮನೆ ಬೆಂಕಿಟ್ಟ ರೌಡಿಗಳಿಗೂ ಏನೋ ಲಿಂಕ್ ಇದೆ. ಹಾಗೆಲ್ಲ ಲಿಂಕ್ ಇಲ್ದ ನಾವು ಹೇಳಕ್ಕೆ ಬರೋಲ್ಲ ಸರ್. ಬೇಕಾದ ನಾಗರಾಜನ್ನೇ ಈ ಪಂಚಾಯತಿಲ್ ಕರೆಸಿ ವಿಚಾರಿಸಿ, ನಿಜವೋ ಸುಳ್ಳು ಗೊತ್ತಾಗತ್ತೆ. ನೋಡಿ ರಘುರಾಮ್ ಅವರೇ, ಊರ್ನಲ್ಲಿ ಬೇರೆ ಯಾರ ಮೇಲೆ ನಿಂದೆ ಬಂದಿದ್ರು ಒಂದ್ ವೇಳೆ ಇರ್ಬಹುದೇನೋ ಅಂತ ಕರೆಸಿ ವಿಚಾರಿಸ್ತಿದ್ವು. ಆದ್ರೆ ನಾಗರಾಜ ಮಹಾಭಕ್ತ, ದೈವಾಂಶ ಸಂಭೂತ, ನಂಬೋದಿಕ್ಕೆ ಸಾಧ್ಯವಿಲ್ಲ. ಹೌದೌದು. ಛೇ ನೋಡಿ, ಬೆಳ್ಳಿಗಿರೋದೆಲ್ಲ ಹಾಲು ಅಂತ ತಿಳ್ಕೊಂಡ್ರು ನಿಮಗೆ ಅದನ್ನ ಕುಡಿದ್ಮೇಲೆ ಗೊತ್ತಾಗೋದು ಅದು ಸುಣ್ಣದ ನೀರು ಅಂತ. ಹಾಗೆ ಗೊತ್ತಾಗಲ್ಲ ಸರ್, ಅದ್ರ ನಿಂಗೂ ಕುಡಿದು ಬಾಯಿ ಸುಟ್ಕೊಂಡ ಮೇಲೆ ಗೊತ್ತಾಗೋದು. ನೋಡ್ರಪ್ಪ, ಆತರ ಪಡೋದ್ರಿಂದ ಏನು ಪ್ರಯೋಜನ ಇಲ್ಲ. ಊರ್ನವರೆಲ್ಲ ಒಳ್ಳೆಯವನು ಅಂತ ತಿಳ್ಕೊಂಡಿರೋ ಆ ವ್ಯಕ್ತಿ ಮೇಲೆ ಅಪನಿಂದ ವರ್ಷಕ್ಕೆ ಮುಂಚೆ ಯೋಚನೆ ಮಾಡ್ಬೇಕು. ಅದ್ರ ವಿಷಯ ನನಗ್ ಬಿಡಿ. ದೊಡ್ಡವರು ನಿಮ್ ಮಾತು ಬೆಲೆ ಕೊಡ್ತಾ ಇದೀವಿ, ನಾವಿನ್ ಬರ್ತೀವಿ. ಈಗ ಲಿಂಕ್ ಬರ್ತಾರಲ್ಲ ನಡೆಯತ್ತಾರಲ್ಲ ನಾಗರಾಜ್ ಏನಂತ ಅದು ಹಾವು ಅಂತ ನಾವ್ ಎಷ್ಟು ಬಡ್ಕೋತಾ ಇದೀವಿ. ಇಲ್ಲ ಹಗ್ಗ ಅಂತಾರೆ, ಕಚ್ಚಿಸ್ಕೊಂಡು ಸಾಯ್ಲಿ ಬಿಡಿ ನನ್ನ ಮಕ್ಕಳು, ಗೊತ್ತಾಗುತ್ತೆ.
ಸಿಕ್ಬಿಟ್ಟ. ನಾನ್ ಬಿಡಲ್ಲ ಅಳಿಮಯ್ಯ. ಅಳಿಯ ಆ, ಯಾವ್ದಯ್ಯ ನಿಂತಿದ್ದು ಆ, ಮಗಳು ನನ್ಗೇನಯ್ಯ ಸಂಬಂಧ? ಆ, ನನ್ನ ಮಗಳ ಹೊಟ್ಟೆಲಿರೋ ಮಗುಗೂ ನಿನಗೂ ತಂದೆಯ ಆಗಿರೋ ಲಿಂಕು. ಅಯ್ಯಯ್ಯೋ ನನಗೆಲ್ಲ ಬಿಡಯ್ಯ ಅವ್ನ. ಅಳಿಮಯ್ಯ, ಬಿಡಯ್ಯ ನಿನ್ ಕೈಯೆಲ್ಲ ಅಳಿಮಯ್ಯ. ಬಿಡಯ್ಯ ಏನ್ ಅಳಿಮಯ್ಯ, ಮರ ಹತ್ಬಿಟ್ಟಿದೆಯಲ್ಲ, ಇಳಿ ಅಳಿಮಯ್ಯ. ನನ್ನ ಮಗಳ ಬಾಳ್ ಉತ್ತಾರ ಮಾಡು ಬಾ ಅಳಿಮಯ್ಯ. ಸಾಧ್ಯವಿಲ್ಲ. ಆ ಅಳಿಮಯ್ಯ, ನನ್ನ ಮಗಳು ನಿನ್ನೆ ನಂಬ್ಕೊಂಡಿದ್ದಾಳೆ, ಇಳಿ ಅಳಿಮಯ್ಯ. ನೋಡು, ನೀನ್ ಕುಡ್ದಾಗ ನಿನ್ಗೆ ಹೆಂಗ್ ಮೇಲತ್ತತ್ತೆ ಅವಾಗ ಇಳಿ ಹಿಡಿಯತ್ತ, ಹಾಗೆ ನಾನೀಗ ಮೇಲತ್ತಿದ್ದೀನಿ, ನಾನು ಹಿಡಿಯಲ್ಲ. ಹಾಗನ್ಬೇಡ ಅಳಿಮಯ್ಯ, ನನ್ನ ಮಗಳು ನಿನ್ನೇ ನಂಬ್ಕೊಂಡಿದ್ದಾಳೆ, ಇಳಿ ಅಳಿಮಯ್ಯ. ನಾನು ಹೇಳುದು ಬರಲ್ಲ. ಆ, ನಾನ್ ನಿನ್ನ ಮಗಳನ್ನ ಮದುವೆ ಆಗಬೇಕಾದ್ರೆ ನೀನು ನನಗೆ ವರದಕ್ಷಿಣೆ ಕೊಡ್ಬೇಕು. ವರದಕ್ಷಿಣೆನಾ? ಹ್ಮ್ ನಾನು ಕುಡಿದು ಬಿಸಾಕೋ ಖಾಲಿ ಬಾಟ್ಲೆಲ್ಲ ನಿನಗೇ ಕೊಟ್ಬಿಡ್ತೀನಿ ಬಾ ಅಳಿಮಯ್ಯ. ಏ ಬಾಟ್ಲಿ ಮಾವ, ಆ, ನೀನ್ ಬೇರೆ ಕಾಲ ನನ್ನ ಹತ್ರ ಬೇಯಲ್ಲ. ಅಯ್ಯೋ ಹೋಗ್ಲಿ, ನನ್ನ ಪ್ರಾಣನಾದ್ರೂ ಕೊಡ್ತೀನಿ, ಇಳಿ ಅಳಿಮಯ್ಯ. ಯಾವನಿಗೆ ಬೇಕಯ್ಯ ಜನವೆಲ್ಲ ಸಾರವಾದ. ರೀ ನಮ್ಮಪ್ಪನ್ ಮಾನ ಮರ್ಯಾದೆ 3 ಕಾಸಿಗೆ ಹರಾಜಾಗಕ್ ಮುಂಚೆ ಬೇಗ ನನ್ ಕುತ್ತಿಗೆ ತಾಳಿ ಕಟ್ಬಿಡ್ರಿ. ನಾನ್ ನಿನ್ ಕುತ್ತಿಗೆ ತಾಳಿ ಕಟ್ಟಬೇಕಾದ್ರೆ ನಾನ್ ಕೇಳಿದ್ದೆಲ್ಲ ನಿಮ್ಮ ಅಪ್ಪನ ಹತ್ರ ಕೊಡ್ಸು. ಅಪ್ಪ ಏನ್ ಕೊಡ್ಬೇಕಪ್ಪ? ನಾನ್ ನಿನ್ನ ಹತ್ರ ಹೊಲ ಕೇಳಲಿಲ್ಲ, ಹಾ ಮನೆ ಕೇಳಲಿಲ್ಲ. ಹಾ. ಆದ್ರೆ ನೀನು ಇವತ್ತಿನಿಂದ ಕುಡಿಯೋದನ್ನೇ ಬಿಡ್ತೀಯಾ? ಆ, ಅದು ಮಾತ್ರ. ಹಾಗಾದ್ರೆ ಈ ಮದುವೆ ಮಾತ್ರ. ಅಪ್ಪ ಇವ್ರ ನನ್ನ ಮದ್ವೆ ಮಾಡ್ಕೊಳ್ದೆ ಹೋದ್ರೆ ನಾನಂತೂ ಬದುಕಿರೋದಿಲ್ಲ. ಸಾರಾಯಿ ಕುಡ್ಕೊಂಡು ನೀನೊಬ್ಬನೇ ಇರು, ನಾನ್ ಸತ್ತೋಗ್ತೀನಿ. ಅಯ್ಯೋ ಬಿಡ್ಕೋನಮ್ಮ, ನಿಂತ್ಕೋಮ್ಮ. ನಿನಗೋಸ್ಕರ, ನಿನ್ನ ಹೊಟ್ಟೆಯಲ್ಲಿರೋ ಇವನ ಮಗುಗೋಸ್ಕರ ನಾನು ಇವತ್ತಿಂದ ಕುಡಿಯಲ್ಲ ಅಂತ ಪ್ರಮಾಣ ಮಾಡ್ತೀನಮ್ಮ. ಆ ನೀನು ಬೋಲು ಛತ್ರಿ ನನ್ನ ಮಗ. ನೀನ್ ಹೇಳ್ಬಿಟ್ರೆ ನಾನ್ ನಂಬಿಡ್ತೀನ? ಈ ಊರಿಗೆ ಜ್ಯೋತಿ ಆಗಿರೋ ಮಾರುತಿ ಗುಡಿ ಮುಂದೆ ಬಂದು ಭಾಷೆ ಕೊಟ್ಟು ಪ್ರಮಾಣ ಮಾಡ್ಬೇಕು. ಮಾಡ್ತೀಯಾ? ಅಪ್ಪ ಮಾರುತಿ, ಈ ಘಳಿಗೆಯಿಂದ ಸಾರಾಯನ ನಾನು ಕುಡಿಯಲ್ಲ. ಏನಮ್ಮ ನೀವು? ನಾನು ಭಕ್ತಿಯಿಂದ ಮಾರುತಿ ಮುಂದೆ ಪ್ರಮಾಣ ಮಾಡ್ತಾ ಇದ್ರೆ ಕಿಲ್ ಅಂತ ನಂಗ್ತಾ ಇದ್ರ ಇಬ್ರು. ಥ್ಯಾಂಕ್ ಯು ಮಾವಯ್ಯ, ಥ್ಯಾಂಕ್ ಯು. ಯಾಕೆ? ನೀವು ಕುಡಿಯೋದನ್ನ ಬಿಡಿಸ್ಬೇಕು ಅಂತ ನಾನು ಪಂಕಿ ಹುಡಿದ ಲಿಂಕು ಈ ನಾಟಕ. ಆ, ಹಾ ನಾಟಕ? ಅಯ್ಯೋ, ಸರ್ದಾರ್ನ ಹಾಗೆ ಸಾರಾಯನ ಕುಡಿತಾ ಇದ್ದೆ ಸಲೀಸಾಗಿ ಪ್ರಮಾಣ ಮಾಡ್ಬಿಟ್ಬಿಟ್ರಲ್ಲ. ಅಂದ್ರೇನಮ್ಮ ಇದೆಲ್ಲ ಸುಳ್ಳ? ನಾನೇನ ಸುಳ್ಳ? ನಿನ್ನಾಣೆಗೂ ಸುಳ್ಳಪ್ಪ. ಅಯ್ಯಯ್ಯೋ, ಏನಮ್ಮ ಇದು? ಅಲ್ಲ ಮಾವಯ್ಯ, ನಾನು ಯಮನ ವೇಷ ಹಾಕೊಂಡ್ಬಂದು ಎಷ್ಟು ದಿವಸ ಆಯ್ತು? ಯಮನ ವೇಷ 3 ದಿನ ಆಗಿದೆ. 3 ದಿನಕ್ಕೇನೆ 3 ತಿಂಗಳಾಗತ್ತಾ? ಮಾವಯ್ಯ ಅಂತ ಬಾಯ್ ಬಿಟ್ಕೊಂಡು ಬಾಟ್ಲಿ ಕೈ ಹಾಕಿಯ ಮಾರುತಿ ಮುಂದೆ ಪ್ರಮಾಣ ಮಾಡಿದ್ಯಾ? ಮಾರುತಿ ಸಭಾಸ. ಆಮೇಲೆ ಆಯ್ತು, ಆದಷ್ಟು ಬೇಗ ಮುಹೂರ್ತ ಇಳಿಸ್ಬಿಡೋಣ. ನಿಮ್ ತಂದೆ ತಾಯಿಗೊಂದು ಮಾತು. ನನಗ್ ತಂದೆ ತಾಯಿ ಇಲ್ವೇ? ಆ, ತಂದೆ ತಾಯಿನ ಇಲ್ವಾ? ತಂದೆ ತಾಯಿ ಇಲ್ದೆ ಹುಟ್ಟಕ್ಕೆ ನಾನೇ ಉದ್ಭವ ಮೂರ್ತಿನ? ಅದೇ ಮತ್ತೆ. ಇದ್ರು ಸರ್ಕಾರಿ ಆಸ್ಪತ್ರೆ ಸತ್ ಹೋದ್ರು. ಅಯ್ಯೋ ಪಾಪ. ಸದ್ಯಕ್ ನಮ್ಮಪ್ಪ ಈ ಹನುಮಂತಪ್ಪ ನಮ್ ಸಾಹೇಬರ ಮದುವೆ ದಿವಸವೇ ನಮ್ಮಿಬ್ಬರ ಮದುವೆ ಅಂತ ಲಿಂಕ್ ಮಾಡ್ಕೊಂಡ್ಬಿಟ್ಟಿದೀವಿ. ಓ ಆಯ್ತಪ್ಪ, ಆ ನಮ್ಮಪ್ಪ ಹೇಗೆ ಹೇಳಿದ್ರೆ ಹಾಗೆ. ಏನಮ್ಮ? ನಡಿ ಮಾವ.